ಬೆಳಗಾವಿ ಅಂದ ತಕ್ಷಣ ಏನು ನೆನಪಾಗುತ್ತೆ ನಿಮಗೆ? ಸಾಹುಕಾರರು, ಎಲ್ಲ ಸಾಹುಕಾರರು. ಎಷ್ಟು ಸಾಹುಕಾರರು? ನಾನು ಸಾಹುಕಾರ ಲಿಸ್ಟ್ ಇಟ್ಟಿದ್ದೀನಿ ಇಲ್ಲಿ. 23 ಸಾಹುಕಾರಗಳಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ, ಜಗದೀಶ್ ಶೆಟ್ಟರ್, ಇವರ ದುಡ್ಡೆಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲ ಕೋಟಿ ಲೆಕ್ಕ. ಲಕ್ಷ್ಮಣ ಸವದಿ, ರಮೇಶ್ ಕತ್ತಿ, ರಾಜು ಕಾಗೆ, ಮಹಾಂತೇಶ್ ಕೌಜಲಗಿ, ಅಭಯ್ ಪಾಟೀಲ್, ಶಶಿಕಲಾ ಜೊಲ್ಲೆ, ಪ್ರಕಾಶ್ ಹುಕ್ಕೇರಿ, ದುರ್ಯೋಧನ ಏಳೆ, ಮಹೇಂದ್ರ ತಮ್ಮನವರ್, ಅಶೋಕ್ ಪಟ್ಟಣ್, ಗಣೇಶ್ ಹುಕ್ಕೇರಿ, ನಿಖಿಲ್ ಕತ್ತಿ, ವಿಠಲ್ ಹಲ್ಕೇಕರ್, ಒಟ್ಟು 18 MLAಗಳಿದ್ದಾರೆ, MLCಗಳಿದ್ದಾರೆ, ಎಲ್ಲ ಇದ್ದಾರೆ. ಇವರೆಲ್ಲ ಇದ್ದು ಕೂಡ ಮಣ್ಣಾಂಗಟ್ಟಿ ಪಾಪ ಆ ಮಳೆಗಾಲದಲ್ಲಿ ಶಾಲೆಯ ಮಕ್ಕಳು, ಪುಟ್ಟ ಮಕ್ಕಳು, ಹೆಣ್ಣುಮಕ್ಕಳು, ಗಂಡು ಮಕ್ಕಳು ಶಾಲೆಗೆ ಹೋಗುವಂಥವ್ರು ಹೆಂಗೆ ಹೋಗಬೇಕು? ಒಂದೋ ಬಸ್ಸಲ್ಲಿ ಹೋಗ್ಬೇಕು, ಬಸ್ ಇಲ್ಲ ಬಿಟ್ಟಾಕಿ. ಒಂದೋ ಸೈಕಲಲ್ಲಿ ಹೋಗ್ಬೇಕು, ಅದು ಇಲ್ಲ ಬಿಟ್ಟಾಕಿ. ನಡ್ಕೊಂಡು ಹೋಗಬೇಕು, ಅದು ಇಲ್ಲ ಬಿಟ್ಟಾಕಿ. ಅದಕ್ಕೂ ಅವಕಾಶ ಇಲ್ಲ ಅಲ್ಲಿ. ಯಾಕೆಂತಂದರೆ ಅಲ್ಲಿ ನದಿ ನೀರು ಬಂದರೆ ಹೆಂಗೆ ಹೋಗಬೇಕು ಅಂತ ಗೊತ್ತಿಲ್ಲ. ಆದರೆ ಶಾಲೆಗೆ ಹೋಗ್ಬೇಕಲ್ಲ, ಏನು ಮಾಡ್ತಾರೆ? ಯಾವುದೋ ಈ ಗಾಡಿಗಳ ಟೈರ್ನ ಟ್ಯೂಬ್ ಇರುತ್ತಲ್ಲ, ಟ್ರ್ಯಾಕ್ಟರ್ ಟೈರ್ನ ಟ್ಯೂಬ್, ಅದನ್ನು ಕಟ್ಟಿ ಅದರಲ್ಲಿ ಕೂರಿಸಿ ಹೋಗೋದು ಬರೋದು. ಇದು ಒಂದು ಜೀವನಾನ. ಶಾಲಾ ಮಕ್ಕಳು ಟ್ಯೂಬ್ನಲ್ಲಿ ಪ್ರಯಾಣ ಮಾಡ್ತಾಯಿದ್ರು. ಎಲ್ಲರೂ ಸುದ್ದಿ ಮಾಡಿರ್ಬೋದು, ಆದರೆ ನಿಮ್ಗೆ ಗೊತ್ತಲ್ಲ, ನಾವು ಸುದ್ದಿ ಮಾಡಿದರೆ ಸುದ್ದಿಗೆ ಒಂದು ಪರ್ಯಾಯ ಅಂತ್ಯ ಸಿಗೋ ತನಕ ಬಿಡ್ತೀವಾ? ತುಂಬ ಜನ ಬಂದಿದ್ದರು ಕ್ಯಾಮ್ರಾ ಇಟ್ಕೊಂಡು, ಸುದ್ದಿ ಮಾಡ್ತೀವಿ ಅಂತೇಳಿ ಮಾಡ್ಕೊಂಡು ಹೋದರು. ಆದರೆ ಜಿಲ್ಲಾಧಿಕಾರಿ ಹತ್ರ ಇದಕ್ಕೆ ಪರಿಹಾರ ಒದಗಿಸ್ತೀವಿ ಅಂತ ಯಾರಾದರೂ ಸುದ್ದಿ ಮಾಡಿದರೆ ಅದು ರಿಪಬ್ಲಿಕ್ ಕನ್ನಡ ಸೂಪರ್ 3 ಮಾತ್ರ. ಹಾಗಾಗಿ ಇದು ನಮ್ಮದೇ ಸುದ್ದಿ, ನಮ್ಮದೇ ಫಾಲೋಅಪ್. ಕೇವಲ 3-4 ಗಂಟೆಯಲ್ಲಿ ಸರ್, ಕೇವಲ 3-4 ಗಂಟೆಯಲ್ಲಿ 20-25 ವರ್ಷದ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು. 20-25 ವರ್ಷದ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು. ಬೆಳಿಗ್ಗೆ ಮಕ್ಕಳು ಟ್ಯೂಬಲ್ಲಿ ಸ್ಕೂಲ್ಗೆ ಹೋದರು, ಸಂಜೆ ನಿನ್ನೆ ಹೋದರು ಬಂದರು. ಇವತ್ತು ಹೆಂಗೆ ಹೋದ್ರು ಗೊತ್ತಾ? ನಿನ್ನೆ ಹಿಂಗೆ ಹೋಗ್ತಾಯಿದ್ರು, ಶಾಲೆಯಿಂದ ಬರೋದು ಹೀಗೆ. ಪಾಪ ಅದು ಎಂಜಾಯ್ ಮಾಡ್ತವೆ, ಅದಕ್ಕೇನು ಗೊತ್ತು? ಬಿದ್ದರೆ ಸೋಯಿನ್ ಟ್ರಾಪ್ ಅಂತೇಳಿ ಅದಕ್ಕೆ ಗೊತ್ತಿಲ್ಲ, ಅದು ಎಂಜಾಯ್ ಮಾಡ್ತವೆ. ಈಗ ನಾವು ಹೇಳೋಕ್ಕಾಗತ್ತೆ ನೋಡ್ರಿ, ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರೆ, ಬಿಟ್ಬಿಟ್ರಿ ಅದನ್ನೇ. ನಿಮ್ಮನ್ನು ಮಾಡಿ, ಮಂತ್ರಿ ಮಕ್ಕಳನ್ನು ಮಾಡಿ, MLA ಮಕ್ಕಳನ್ನು ಕೂರಿಸಿ, ಆಗತ್ತಾ? ಇಲ್ಲ, ಇಲ್ಲಿ ಏನೋ ಒಂದು ಪೇನ್ ಆಗತ್ತಲ್ವಾ? ಯಾಕೆ? ನಿಮ್ಮ ಮಕ್ಕಳು ಮತ್ತು ಇದು ಇವರು ನಿಮ್ಮ ಮಕ್ಕಳು ಅಂತ ಅನ್ಕೋಬೇಕು ನೀವು. ಯಾಕೆಂದರೆ ನೀವು ಸಮಾಜದ ಸೇವಕರು, ರಾಜಕಾರಣಿಗಳು. ಈ ಥರ ಇದ್ದ ಪರಿಸ್ಥಿತಿ ಇವತ್ತು ಹೆಂಗೆ ಚೇಂಜ್ ಆಗಿದೆ ಹೇಳ? ಖುಷಿ ಪಟ್ಬಿಡ್ತೀರಿ ನೀವು, ಖುಷಿ ಪಟ್ಬಿಡ್ತೀರಿ. ಹೆಂಗೆ ಲಕ 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 ಹೊಳೆಯುವಂಥ ಒಂದು ಬೋಟ್ ಬಂದಿದೆ. ನೋಡ್ತೀರಾ ಸ್ಟೋರಿನ? ಬನ್ನಿ ನೋಡಿ. ಶಾಲಾ ಮಕ್ಕಳ ಪ್ರಯಾಣ. ಈ ವಟನು ಅಧಿಕಾರಿ ಯಾರು ಬಂದಿಲ್ರಿ, ಓಟಿಗೆ ಬರ್ತಾರ್ರಿ. ಟ್ಯೂಬ್ ಢಮ್ ಅಂದ್ರೆ ಮಕ್ಕಳ ಜೀವ ಕಲಾ. ಪಾಲಕರಿದ್ರೆ ಹೆದರಿಕೆ ಆಗುಲ್ರಿ, ಪಾಲಕರು ಇಲ್ದಿಕ್ರೆ ಹೆದರಿಕೆ ಆಗ್ತೈತ್ರಿ. ಜೀವ ಕೈಯಲ್ಲಿ ಹಿಡಿದು ಕೆರೆ ದಾಟುವ ಮಕ್ಕಳು. ದಿನ ಶಾಲೆ ಮಕ್ಕಳು ನಾವು ಕರ್ಕೊಂಡು ಹೋಗೋದು, ಕರ್ಕೊಂಡ್ ಬರೋದು. ನೀರ ಭಾಳ ಆಳೈತ್ರಿ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ನಿಂಗಾಪುರ ಗ್ರಾಮದಲ್ಲಿ ಮಳೆ ಅವಾಂತರ ಸೃಷ್ಟಿಯಾಗಿ ಬಿಟ್ಟಿತ್ತು. ಇಂದಿನಮ್ಮನ ಕೆರೆ ಉಕ್ಕಿ ಹರಿದು ದಾಟೋಕೆ ಶಾಲಾ ಮಕ್ಕಳು, ರೈತರು ಟ್ಯೂಬ್ ಬಳಕೆ ಮಾಡುತ್ತಿದ್ರು. ಬೆಳಗ್ಗೆ ಸೂಪರ್ 3ಯಲ್ಲಿ ಗರಂ ಆಗಿ ವರದಿ ಪ್ರಸಾರ ಮಾಡಿದ್ವಿ. ಇಲ್ಲಿಯ ನಾಯಕರುಗಳೇನು ಹೇಳ್ತಾರೆ ಗೊತ್ತಾ? ನಮಗೆ ಪ್ರತ್ಯೇಕ ರಾಜ್ಯ ಕೊಡಿ. ಈ ಪ್ರತ್ಯೇಕ ರಾಜ್ಯ, ನಿಮಗೆ ಪ್ರತ್ಯೇಕ ಒಂದು ತಾಲೂಕನ್ನು ಮೇಂಟೈನ್ ಮಾಡಕ್ಕೆ ಬರಲ್ಲ, ಪ್ರತ್ಯೇಕ ರಾಜ್ಯ ಬೇರೆ ಕೇಳು ನಿಮಗೆ. ಮೊನ್ನೆ ಆ ವಯನಾಡಿನಲ್ಲಿ ಮಿಲಿಟರಿ ಬಂದು 24 ಗಂಟೆಯಲ್ಲಿ ಒಂದು ಸೇತುವೆ ಮಾಡಿ ಹೋದ್ರು. 24 ವರ್ಷದಲ್ಲೇ ಆಗಿಲ್ವಲ್ರೋ? ತೋ ನಿಮ್ಮನ್ನೆಲ್ಲ ಯಾಕೆ ಅಲ್ಲಿ ಆಯ್ಕೆ ಮಾಡ್ತಾರೆ ಹೇಳ್ತಾ ಇದೀರಿ? ಅದು ನನ್ನ ಗಮನಕ್ಕೆ ಬಂದಿದೆ. ಓಕೆ, ನಾನ್ ತಹಶೀಲ್ದಾರ್ಗೆ ಅಲ್ಲಿ ತಕ್ಷಣ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ ಹೇಳಿದ್ದೀನಿ. ಸೂಪರ್ 3ಯಲ್ಲಿ ವರದಿಯಾಗಿ 30 ನಿಮಿಷ ಆಗಿರಲಿಲ್ಲ. ಆಗಲೇ 30 ವರ್ಷದಿಂದ ಸುಳಿಯದ ಜನಪ್ರತಿನಿಧಿ ಅಧಿಕಾರಿಗಳು ಓಡೋಡಿ ಬಂದ್ರು. ಮುಂದೇನಾಯ್ತು ಅಂತ ಸೀನ್ ಬೈ ಸೀನ್ ತೋರಿಸ್ತಾ ಹೋಗ್ತೀವಿ ನೋಡಿ. ಸೀನ್ ನಂಬರ್ 1, ನಿಂಗಾಪುರ ಗ್ರಾಮಕ್ಕೆ ಶಾಸಕರ ದೌಡು. ಮಕ್ಕಳು ಹೀಗೆ ಟ್ಯೂಬ್ನಲ್ಲಿ ಕೆರೆ ದಾಡುತ್ತಿದ್ದಾರೆ ಅಂತ ಜಾಡಿಸಿದ್ದೇ ತಡ. ಎಲ್ಲಿದ್ರೋ ಏನೋ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಓಡೋಡಿ ಬಂದ್ರು. ಸೀನ್ ನಂಬರ್ 2, ಗ್ರಾಮಸ್ಥರಿಂದ ಮಾಹಿತಿ ಪಡೆದ ಶಾಸಕರು.
ಈ ಗ್ರಾಮದ ದುಸ್ಥಿತಿ ಬಗ್ಗೆ ಶಾಸಕರಿಗೆ ತಿಳಿದೇ ಇರಲಿಲ್ವಂತೆ. ಗ್ರಾಮಸ್ಥರೇ ತಮ್ಮ ಪರಿಸ್ಥಿತಿ ಬಗ್ಗೆ ತಿಳಿಸಿದ್ರು. ಸೀನ್ ನಂಬರ್ 3. ಶಾಸಕರು ಬರ್ತಿದ್ದಂತೆ ತಹಶೀಲ್ದಾರ್ ಹಾಜರ್. ಶಾಸಕ ಬಾಬಾ ಸಾಹೇಬ್ ಬರ್ತಿದ್ದಾರೆ ಅಂತ ಮಾಹಿತಿ ತಿಳಿಯಿತು. ಆಗಲೇ ತಹಶೀಲ್ದಾರ್ ರವೀಂದ್ರ ಹಾದಿಮನಿ ಹಾಜರಾಗಿದ್ರು. ಸೀನ್ ನಂಬರ್ 4. ತಹಶೀಲ್ದಾರ್ ಜೊತೆ ಶಾಸಕರ ಚರ್ಚೆ. ಇನ್ನು ಕಿರು ಸೇತುವೆ ಮಾಡಬೇಕು ಅಥವಾ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಬೇಕು ಅಂತ ತಹಶೀಲ್ದಾರ್ ಜೊತೆ ಶಾಸಕರು ಚರ್ಚಿಸಿದ್ರು. ಈ ಸಮಸ್ಯೆಗೆ ಆದಷ್ಟು ಬೇಗ ಕಾಯಂ ಪರಿಹಾರ ಮಾಡ್ತೇವೆ, ಸದ್ಯಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡ್ತೇವೆ ಅಂತ ಶಾಸಕರು ತಿಳಿಸಿದ್ರು. ಸೀನ್ ನಂಬರ್ 5. ಫೀಲ್ಡ್ಗಿಳಿದ SDRF ತಂಡ. ಸೂಪರ್ 3ಯಲ್ಲಿ ಬೋಟ್ ಕೊಡಿ ಸಾಕು ಅಂದಿದ್ವಿ, ಆದರೆ SDRF ತಂಡವನ್ನೇ ನಿಂಗಾಪುರ ಗ್ರಾಮಕ್ಕೆ ನಿಯೋಜಿಸಲಾಗಿದೆ. SDRF ವಾಹನದಲ್ಲಿ ಬೋಟ್ ಅನ್ನ ತರಲಾಯಿತು. ಸೀನ್ ನಂಬರ್ 6. ಗ್ರಾಮಕ್ಕೆ SDRF ವಾಹನ ಎಂಟ್ರಿ. ವಾಹನ ಸಮೇತ SDRF ತಂಡವೇ ಎಂಟ್ರಿ ಕೊಡ್ತು. ಇಡೀ ಗ್ರಾಮಸ್ಥರಲ್ಲಿ ಎಲ್ಲಿಲ್ಲದ ಸಂತೋಷ, ಸಂಭ್ರಮ. ಸೀನ್ ನಂಬರ್ 7. SDRF ವಾಹನಕ್ಕೆ ಪೂಜೆ ಪುನಸ್ಕಾರ. SDRF ವಾಹನ ಎಂಟ್ರಿ ಆಗ್ತಿದ್ದಂತೆ ನಿಂಗಾಪುರ ಗ್ರಾಮಸ್ಥರು ಫುಲ್ ಖುಷಿಯಾಗಿದ್ರು. ಗಾಡಿಗೆ ನೀರು ಚಿಮ್ಮಿಸಿ ಅರಿಶಿಣ ಕುಂಕುಮ ಇಟ್ಟು ಕಡ್ಡಿ ಕರ್ಪೂರ ಹಚ್ಚಿ ತೆಂಗಿನಕಾಯಿ ಒಡೆಯಲಾಯಿತು. ಸೀನ್ ನಂಬರ್ 8. ರಬ್ಬರ್ ಬೋಟ್ ಹೊತ್ತು ತಂದ ಜನ. ಪೂಜೆ ಪುನಸ್ಕಾರ ಮುಗಿಯುತ್ತಿದ್ದಂತೆ ಗ್ರಾಮಸ್ಥರೇ ತಮ್ಮ ಹೆಗಲ ಮೇಲೆ ಹೊತ್ತು ರಬ್ಬರ್ ಬೋಟ್ ಅನ್ನ ಇಂದಿರಮ್ಮನ ಹಿನ್ನೀರಿನ ಕೆರೆಗೆ ತರಲಾಯಿತು. ಸೀನ್ ನಂಬರ್ 9. ಶಾಲೆಗೆ ಬೋಟ್ನಲ್ಲಿ ಬಂದ ಮಕ್ಕಳು. ಖುದ್ದಾಗಿ SDRF ತಂಡವೇ ಶಾಲೆಗೆ ಮಕ್ಕಳನ್ನ ಕರೆದೊಯ್ಯಲು ಬೋಟ್ನಲ್ಲೇ ಕರೆತಂದ್ರು. ಸೀನ್ ನಂಬರ್ 10. ರೈತರು ವ್ಯಾಪಾರಕ್ಕೂ ಬೋಟ್ ಬಳಕೆ. ಇನ್ನು ಮಕ್ಕಳ ಜೊತೆ ಟ್ಯೂಬ್ನಲ್ಲಿ ರೈತರು ವ್ಯಾಪಾರಸ್ಥರು ಡೇಂಜರ್ ಪ್ರಯಾಣ ಮಾಡ್ತಿದ್ರು. ಆದರೆ ಇದೀಗ ರೈತರು ವ್ಯಾಪಾರಸ್ಥರು ತರಕಾರಿಗಳನ್ನ ಇದೇ ಬೋಟ್ನಲ್ಲಿ ಸಾಗಿಸುತ್ತಿದ್ದಾರೆ. ಹೊಲಕ್ಕೆ ಹೋಗಲು ಇದೇ ಬೋಟ್ ಬಳಕೆ ಆಗ್ತಿದೆ. ಸೀನ್ ನಂಬರ್ 11. ಸೂಪರ್ 3ಗೆ ಮಕ್ಕಳ ಜೈಕಾರ. ಬೋಟ್ ವ್ಯವಸ್ಥೆ ಕಲ್ಪಿಸಿದ ರಿಪಬ್ಲಿಕ್ ಕನ್ನಡದ ಸೂಪರ್ 3ಗೆ ಶಾಲಾ ಮಕ್ಕಳು ಜೈಕಾರ ಹಾಕಿದ್ರು. ನೋಡಿದ್ರಲ್ಲ ವೀಕ್ಷಕರೇ, ಅಂದು ಇಂದು ಎಂದೆಂದಿಗೂ ಸೂಪರ್ 3 ಒಂದು ಕೆಲಸ ಹಿಡಿದ್ರೆ ಅದನ್ನ ಮುಗಿಸೋವರೆಗೂ ಬಿಡಲ್ಲ. ಈ ಜನರ ಸಮಸ್ಯೆ ಬಗೆಹರಿಯೋ ತನಕ ಇವರ ಪರ ಸೂಪರ್ 3 ನಿಲ್ಲುತ್ತೆ. ಇದು ಸೂಪರ್ 3ಯ ಬೆಂಕಿ ಇಂಪ್ಯಾಕ್ಟ್. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಓಕೆ, ಇದ್ರ ಜೊತೆಗೆ ಇದು ಸ್ವಲ್ಪ ಒಂದು ಅರ್ಧ ತಗೊಳ್ಳಿ ಪಾಲಿಟಿಷಿಯನ್ಸ್ಗಳದ್ದು. ನೋಡಿ ಇವತ್ತು ಹೆಂಗೆ ಹೋಗ್ತಿದ್ದಾರೆ, ನಿನ್ನೆ ಯಾವ ರೀತಿ ಹೋಗ್ತಾ ಇದ್ರು. 18 MLAಗಳಿದ್ದಾರೆ, MP ಗಳಿದ್ದಾರೆ, MLCಗಳಿದ್ದಾರೆ. ಇವರು ಇಷ್ಟು ಕೋಟಿ ದುಡ್ಡಿದೆ, ಅದು ಇವರು ದುಡ್ಡು. ಆದರೂ ಕೂಡ ಸರ್ಕಾರದಿಂದ ಅವರು ಮಾಡಿಸ್ಬೋದಾಗಿತ್ತು. ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವೆ ಅವರು ಬರ್ಕೊಂಡಿರೋದು 7 ಕೋಟಿ ಅಂತ. ಸತೀಶ್ ಜಾರಕಿಹೊಳಿ 175 ಕೋಟಿ, ಜಗದೀಶ್ ಶೆಟ್ಟರ್ 12 ಕೋಟಿ, ರಮೇಶ್ ಜಾರಕಿಹೊಳಿ 49 ಕೋಟಿ, ಬಾಲಚಂದ್ರ ಜಾರಕಿಹೊಳಿ 35 ಕೋಟಿ.
ಲಖನ್ ಜಾರಕಿಹೊಳಿ 46 ಕೋಟಿ, ಚನ್ನರಾಜ್ ಹಟ್ಟಿಹೊಳಿ 31 ಕೋಟಿ, ಲಕ್ಷ್ಮಣ್ ಸವದಿ 37 ಕೋಟಿ. ನೋಡಿ ಇವ್ರದ್ದೆಲ್ಲ ಇಷ್ಟು ಆಸ್ತಿ ಇದೆ. ಒಂದು ಬೋಟ್ ಹಾಕಲಿಕ್ಕೆ ನಾವು ಬರಬೇಕಾಯ್ತು ರಿಪಬ್ಲಿಕ್ ಕನ್ನಡ, ಅದು ಕೂಡ ನಾವು ಕೊಟ್ಟು ದುಡ್ಡು ಮಾಡಿದ್ದಲ್ಲ. ಅಲ್ಲಿ ಹೇಳಿದ್ರೆ ಮಾಡ್ತಾರೆ. ನೋಡಿ 49 ಕೋಟಿ ಯಾರು? ರಮೇಶ್ ಅಣ್ಣ. ಬಾಲಚಂದ್ರ ಜಾರಕಿಹೊಳಿ 35 ಕೋಟಿ ಸಾಹುಕಾರರು. ನೆಕ್ಸ್ಟು 46 ಕೋಟಿ ಲಖನ್ ಜಾರಕಿಹೊಳಿ. ಇವರು ಇದು ಯಾರು? ಚನ್ನರಾಜ್ ಹಟ್ಟಿಹೊಳಿ 31 ಕೋಟಿ. ಇವರೆಲ್ಲ ಆಸ್ತಿ ಘೋಷಣೆ ಇವ್ರದ್ದೆಲ್ಲ. ಲಕ್ಷ್ಮಣ್ ಸವದಿ 37 ಕೋಟಿ. ಇಷ್ಟೆಲ್ಲ ದುಡ್ಡಿದೆ ಅವ್ರ ಹತ್ರ. ಅವರ ದುಡ್ಡು ಕೊಡೋದು ಬೇಕಾಗಿಲ್ಲ. ಆಮೇಲೆ ರಮೇಶ್ ಕತ್ತಿ DCC ಬ್ಯಾಂಕ್ ಅಧ್ಯಕ್ಷರು, ಇದೆಲ್ಲ ಘೋಷಿತವಾಗಿರುವಂಥದ್ದು. ಇವರೆಲ್ಲ ಒಂದು ನೈಟ್ ಪಾರ್ಟಿಗೆ ಯೂಸ್ ಮಾಡುವ ದುಡ್ಡನ್ನು ಒಂದು ಬೋಟ್ರು ಕೊಟ್ಟರೆ ಸಾಕಿತ್ತು. ನೋಡಿ ಮಹಾಂತೇಶ್ ಕವಜಲಗಿ 15 ಕೋಟಿ. ಎಲ್ಲ ಕೋಟಿ ಕುಳಗಳು. ಪಾಪ ಅಲ್ಲಿ ಮಕ್ಕಳು ಮಾತ್ರ ಹಂಗಿರ್ಬೇಕು. ಅಭಯ್ ಪಾಟೀಲ್ 9 ಕೋಟಿ. ಶಶಿಕಲಾ ಜೊಲ್ಲೆ 68 ಕೋಟಿ. ಪ್ರಕಾಶ್ ಹುಕ್ಕೇರಿ 10 ಕೋಟಿ. ದುರ್ಯೋಧನ ಐಹೊಳೆ 2.88 ಕೋಟಿ. ಮಹೇಂದ್ರ ತಮ್ಮನವರ್ 1.35 ಕೋಟಿ. ಇಷ್ಟು ನಾನು ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ ಇಷ್ಟು MLA MP ಗಳೆಲ್ಲ ಇದ್ದೀರಿ. ಅಶೋಕ್ ಪಟ್ಟಣ್ 98 ಕೋಟಿ. ಗಣೇಶ್ ಹುಕ್ಕೇರಿ 8 ಕೋಟಿ. 98 ಲಕ್ಷ ಇದು ಅಶೋಕ್ ಪಟ್ಟಣ್. ಗಣೇಶ್ ಹುಕ್ಕೇರಿ 8 ಕೋಟಿ ಸಾಕು. 7 BJP ಶಾಸಕರು, 11 ಕಾಂಗ್ರೆಸ್ ಶಾಸಕರು, MP MLA ಎಲ್ಲರಿದ್ದೀರಿ. ನೀವು ಒಂದು ರಾತ್ರಿ ಹೊತ್ತಲ್ಲಿ ಒಂದು ಪಾರ್ಟಿ ಮಾಡುವಂಥ ದುಡ್ಡಲ್ಲಿ ಒಂದು ಬೋಟ್ ಬರುತ್ತೆ. ನಿಮಗೆ 30 ವರ್ಷಗಳಿಂದ ಕೊಡೋಕ್ಕಾಗಿಲ್ಲ. ನಾವು ಕೇವಲ 3 ಗಂಟೆಯಲ್ಲಿ ಕೊಡಿಸಿದ್ವಿ. 3 ಗಂಟೆಯಲ್ಲಿ ಕೊಡಿಸಿದ್ವಿ. ಇದರ ಬಗ್ಗೆ ನಾವು ಹೇಳ್ಕೊಳ್ಳೋಕ್ಕೆ ನಾವು ಯಾಕೆ ಬೇಸರ ಪಡಬೇಕು? ಹಿಂಗಿತ್ತು ನೆನ್ನೆ, ಇವತ್ತು ಬೆಳಗ್ಗೆ ಚೇಂಜ್ ಆಗಿದೆ. ನೆನ್ನೆ ಹಿಂಗಿತ್ತು, ಇವತ್ತು ಬೆಳಗ್ಗೆ ಹಿಂಗೆ ಚೇಂಜ್ ಆಗಿದೆ. ರಿಪಬ್ಲಿಕ್ ಕನ್ನಡ ಸೂಪರ್ 3 ಅದಕ್ಕೆ ಹೇಳಿದ್ದು ನಾವಿರೋದೇ ನಿಮಗಾಗಿ. ಅವ್ರು ಯಾರು? ಬಡವರ ಮಕ್ಕಳು. ನಾವೇನೋ MLA ಮಕ್ಕಳು, MLAಗೆ ನಮಸ್ಕಾರ, MP ಗೆ ನಮಸ್ಕಾರ, ಮಂತ್ರಿಗೆ ನಮಸ್ಕಾರ ಅಂತ ಹೋಗಿಲ್ಲ. ಬಡವರ, ತುಳಿತಕ್ಕೊಳಗಾದವರ, ಕಟ್ಟ ಕಡೆಯ ಮನುಷ್ಯರ, ದೀನ ದಲಿತರ. ಇಷ್ಟೆಲ್ಲ ಸರ್ಕಾರ ಬಂತು. 70-75 ವರ್ಷ ಆಗ್ತಾ ಬಂತು. ಅಮೃತ ಮಹೋತ್ಸವ ಮಾಡ್ತಾ ಇದ್ದೀವಿ. ಇವ್ರಿಗೆ ಯಾಕೆ ವ್ಯವಸ್ಥೆ ಇಲ್ಲ? ಇವರ ತಂದೆ ತಾಯಿ ಟ್ಯಾಕ್ಸ್ ಕಟ್ಟಲ್ವಾ? ಆಗತ್ತೆ, ಆಗಿದ್ದೆ, ಹೆಮ್ಮೆ ಇದೆ ಅದರ ಬಗ್ಗೆ. ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ಅದರ ಜೊತೆಗೆ ನಾನು ಮೊದಲಿಗೆ ನಮ್ಮ ರಿಪೋರ್ಟರ್ಗಳ ನಂಬರ್ ಒಂದು ಕೊಟ್ಬಿಡ್ತೀನಿ. ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿಬೇಕಿದ್ರೆ. ಬೆಳಗಾವಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಸುದ್ದಿ ಇದ್ದರೆ ನಮ್ಮ ಮೈಲಾರಿ ಬೆಳಗಾವಿ ಪ್ರತಿನಿಧಿ ಇವ್ರಿಗೊಂದು ಫೋನ್ ಮಾಡಿ ಅವರಿಗೆ ಸುದ್ದಿ ಕೊಡಿ. ಮತ್ತು ಅಲ್ಲಿ ಗುರುಪ್ರಸಾದ್ ಕ್ಯಾಮ್ರಾಮ್ಯಾನ್ ಇದ್ದಾರೆ, ಅವ್ರ ನಂಬರ್ ಬೇಡ, ಮೈಲಾರಿದು ಹಾಕಿ.